ಇಂದ್ರನಿಗೆ ಮೊದಲು ಗಾಬರಿ. ಯಾಕಂದ್ರೆ ಇಂದ್ರ ತಾನು ಸ್ವರ್ಗಕ್ಕೆ ನೇರ ಹಿರಣ್ಯಕಶಿಪುವಿನ ಸಾಮರ್ಥ್ಯ ನೋಡ್ರಿ, ಸ್ವರ್ಗಕ್ಕೆ ನೇರ ಹೋಗಿ ಇಂದ್ರನ ಪದವಿಯನ್ನು ಕಿತ್ತಿ ಹಾಕಿ ತಾನು ಆ ಸಿಂಹಾಸನದ ಮೇಲೆ ಕೂಡುವ ಸಾಮರ್ಥ್ಯ, ಇಷ್ಟು ಸಾಮರ್ಥ್ಯ ಬಂದ್ಬಿಟ್ಟಿತ್ತು ಅವನಿಗೆ. ಇನ್ನು ಭೂಲೋಕದಲ್ಲಂತೂ ಕೈಯಿಂದ ಸರಿಸಿಬಿಡ್ತಿದ್ದ ಅವನು ಎಲ್ಲರನ್ನು. ಎಲ್ಲ ಋಷಿಮುನಿಗಳಿಗೆ ಅವರ ತಪಸ್ಸು ಮಾಡ್ತಿರ್ಬೇಕು, ಕಮಂಡಲವನ್ನು ಅಪಹರಣ ಮಾಡುವುದು, ಅವರಿಗೇನೋ ತೊಂದರೆ ಕೊಡುವುದು, ದೇವತೆಗಳಿಗೆ ದೇವಲೋಕಕ್ಕೆ ಹೋಗಿ ತೊಂದರೆ ಕೊಡುವುದು, ಸಜ್ಜನರು ಅಂತ ಯಾರಿದ್ದಾರೋ ಅವರಿಗೆಲ್ಲರಿಗೂ ತೊಂದರೆ ಕೊಟ್ಟು 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 ವಿಚಿತ್ರವಾಗಿ ಹಿಂಸೆಯನ್ನು ಮಾಡಿ 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 ಇಟ್ಬಿಟ್ಟಿದ್ದ. ಎಲ್ಲರಿಗೂ ತ್ರಾಸಾಗ್ಬಿಟ್ಟಿತ್ತು. ಇಡೀ 14 ಲೋಕಗಳು ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಟ್ಟಿತ್ತು. ಹಿರಣ್ಯಕಶಿಪುವಿನ ಅಷ್ಟು ಆರ್ಭಟ ನಡೀತಾ ಇತ್ತು. ಯಾಕೆಂದ್ರೆ ವಿಷ್ಣು ದ್ವೇಷ ನೋಡಿ, ವಿಷ್ಣು ದ್ವೇಷ. ಹಿರಣ್ಯಕಶಿಪುವಿನ ಸಾಮರ್ಥ್ಯ ಬಹಳ ಇತ್ತು, ಹಂಗಾಗಿ 14 ಲೋಕಗಳು ಅಲ್ಲೋಲ ಕಲ್ಲೋಲ ಆಗಿಬಿಡ್ತು. ಯಾಕೆ? ವಿಷ್ಣು ದ್ವೇಷದಿಂದ, ಪರಮಾತ್ಮನ ಮೇಲೆ ದ್ವೇಷ ಮಾಡುವುದರಿಂದ. ನಾನು ಹೇಳಿದ್ನಲ್ಲ, ಭಕ್ತಿ ಮಾಡ್ತೇವೆ ಬಿಡ್ತೇವೆ, ದ್ವೇಷ ಮಾಡಬಾರ್ದು. ಯಾಕಂದ್ರೆ ನಾವು ಸ್ವಲ್ಪ ವಿಷ್ಣುವಿನ ದ್ವೇಷ ಮಾಡಿದರೆ ಸಾಕು, ನಮ್ಮಿಂದ ಏನೋ ತೊಂದರೆ ಉಂಟಾಗತ್ತೆ ದೇಶಕ್ಕೆ, ಜನರಿಗೆ, ಸಜ್ಜನರಿಗೆ, ಧರ್ಮಕ್ಕೆ. ಅಂದ್ರೆ ಇದನ್ನು ನಾವು ತಿಳ್ಕೊಳ್ಳಬೇಕಾದದ್ದಿಷ್ಟು. ಅವ ಮಾಡಿದ್ದಕ್ಕೆ ಅವನ ಸಾಮರ್ಥ್ಯ ಬಹಳ ಇತ್ತು, ಹಾಗಾಗಿ ಎಲ್ಲ ಲೋಕಗಳು ಅಳೆಗಾಡ್ಬಿಟ್ಟು. ನಮಗಷ್ಟು ಸಾಮರ್ಥ್ಯ ಇಲ್ಲ. ಆದರೆ ನಾವು ವಿಷ್ಣು ದ್ವೇಷ, ವಿಷ್ಣು ಭಕ್ತರ ದ್ವೇಷ ಮಾಡಿದರೆ ಅಂತಂದ್ರೆ ನಮ್ಮಿಂದ ತೊಂದರೆ ನಮಗಂತೂ ಅಧೋಗತಿ ಆಗೇ ಆಗತ್ತೆ, ನಮ್ಮಿಂದ ಮತ್ತೊಬ್ಬರಿಗೂ ಆಗತ್ತೆ, ಧರ್ಮಕ್ಕೆ ತೊಂದರೆ. ಹಾಗಾಗಿ ವಿಷ್ಣು ದ್ವೇಷ ಮಾಡಬಾರದು ಅನ್ನುವಂತಹ ಅಂಶವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾದದ್ದು. ಹಾಗಾಗಿ ಅವ ವಿಷ್ಣು ದ್ವೇಷ ಮಾಡಿದ್ದರಿಂದ ಇಷ್ಟೆಲ್ಲ ಅವನಿಗೆ ಆರ್ಭಟ. ಈ ದೇವತೆಗಳೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ. ಏನಿದು, ಇದೆಲ್ಲ ಸಾಧ್ಯ ಇಲ್ಲ, ನಮ್ಮ ಕಡೆಯಿಂದಂತೂ ನಮ್ಮ ಕೈಯಾಗಿ ಸಿಗಂಗಿಲ್ಲ ಇವನು, ಯಾರು ಹಿರಣ್ಯಕಶಿಪು ಅಂತ ಹೇಳಿ ಯಾರನ್ನು ತಪಸ್ಸು ಮಾಡ್ಲಿಕ್ಕತ್ತ ಅಂತ ನೋಡಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇರಬೇಕು. ಯಾಕಂದ್ರೆ ಬ್ರಹ್ಮದೇವರೇ ಸಮರ್ಥರು ವರವನ್ನು ಕೊಡುವುದಕ್ಕೀಗ. ಹಾಗಾಗಿ ಬ್ರಹ್ಮದೇವರ ಹತ್ರ ಹೋಗೋಣ ಅಂತ ಎಲ್ಲರೂ ಸೇರಿ ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಬ್ರಹ್ಮದೇವರ ಹತ್ರ ಹೋಗಿ, ಸ್ವಾಮಿ ಮತ್ತೆ ನಿಮ್ಮನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ, ನಿಮಗೆ ವರವನ್ನು ಕೊಡುವ ಸಂದರ್ಭ ಬಂದು ಬಿಡ್ತು. ಅವ ತಪಸ್ಸು ಮಾಡಿದಾಗ ನೀವು ವರವನ್ನು ಕೊಡಲೇಬೇಕು, ಪರಮಾತ್ಮನ ಆಜ್ಞೆ ಆಗಿಬಿಟ್ಟದೆ. ಅಂದಮೇಲೆ ಫ್ಯೂಚರ್ ಪ್ಲಾನ್ ಮಾಡಿಬಿಟ್ಟಾರೆ ಈಗ ದೇವತೆಗಳೆಲ್ಲ. ಮೀಟಿಂಗ್ ಆಗಿಬಿಟ್ಟದು ಒಂದು ದೊಡ್ಡದು. ಏನಿದು, ಅವ ತಪಸ್ಸಂತೂ ಮಾಡಿಬಿಟ್ಟ, ಶುರು ಮಾಡಿಬಿಟ್ಟಾನೆ, ಯಾರೂ ತಡೆಯೋರಿಲ್ಲ. ಅಂದಮೇಲೆ ಬ್ರಹ್ಮದೇವರು ತಪಸ್ಸು ಮಾಡಿದ್ದಕ್ಕೆ ವರವನ್ನು ಕೊಡಲೇಬೇಕು. ಇದು ಅಂದಮೇಲೆ ಅವರು ವರ ಕೊಟ್ಟುಬಿಟ್ರೆ ಮುಗಿದು ಹೋಗ್ಬಿಡ್ತು. ಇನ್ನು ಯಾರಿಂದು ಅವನು ವರ ಏನು ಕೇಳ್ತಾನೆ ಬರ್ತದೆ. ಈಗ ಅವ ವರ ಕೊಟ್ಬಿಟ್ರೆ ಮುಗಿದು ಹೋಯ್ತು, ಅದೆಲ್ಲ ಹಾಗೆ ಹೋಗ್ಬಿಡ್ತು. ಅಂದಮೇಲೆ ನಮ್ಮೆಲ್ಲರಿಗೂ ದೊಡ್ಡ ಆಪತ್ತು ಕಾದಿದೆ ಅಂತ ಚಿಂತೆ ಮಾಡಿ ಬ್ರಹ್ಮದೇವರ ಹತ್ರ ಹೋಗಿ, ನೀನು ವರವನ್ನು ಕೊಡಬೇಕಾಗತ್ತೆ, ತಪಸ್ಸು ಮಾಡ್ತಾ ಇದ್ದಾನೆ, ಏನಾದರೂ ಮಾಡಿ ಇದರಿಂದ ನಮಗೆ, ಈ ಆಪತ್ತಿನಿಂದ ನಮಗೆ ಪರಿಹಾರ ಹೇಳಬೇಕು, ನೀವು ಇದನ್ನು ಪರಿಹಾರ ಮಾಡಿ ಅಂತ ಕೇಳಿದಾಗ ಬ್ರಹ್ಮದೇವರು ತಾವು ಮಂದಹಾಸವನ್ನು ಬೀರಿ ಹೇಳ್ತಾರೆ, ಏನೂ ಚಿಂತೆ ಮಾಡಬೇಡ್ರಿ, ನೀವಲ್ಲ ಹಿರಣ್ಯಕಶಿಪು ಇಲ್ಲ, ಹಿರಣ್ಯಕಶಿಪುವಿನಂಥವ್ರು ಕೋಟಿ 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 ಹಿರಣ್ಯಕಶಿಪುಗಳು ಬಂದರೂ ನಮ್ಮೆಲ್ಲರ ಮೇಲೆ ಒಬ್ಬನು ಕೂತಾನೆ ಸಮರ್ಥ, ನಮ್ಮಪ್ಪ ಪರಮಾತ್ಮ ಅವ ಇದ್ದಾನೆ, ಚಿಂತನೆ ಮಾಡಬೇಡ್ರಿ ಅಂತ ಹೇಳಿದರು. ಹಾಗಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ, ಭಾಗವತ ಹೇಳುತ್ತೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ. ಎಂತಹ ವಿಚಿತ್ರವಾದಂತಹ ರೂಪ ಪರಮಾತ್ಮಂದು. ಏನೂ ಚಿಂತೆ ಮಾಡಬೇಡ್ರಿ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ನೀವೆಲ್ಲ ಪರಮಾತ್ಮನ ಭಕ್ತರು, ಅವನ ಹೆಸರೇ ಭಕ್ತವತ್ಸಲ. ಸುಮ್ಮನೆ ಹೆಸರಿಡ್ಲಿಕ್ಕೆ ಬರಂಗಿಲ್ಲ ಅವನಿಗೆ. ಭಕ್ತವತ್ಸಲ, ಭಕ್ತರ ಮೇಲೆ ವಾತ್ಸಲ್ಯ ಅವನು ಮಾಡದೇ ಇದ್ರೆ ಏನೂ ಉಪಯೋಗ ಇಲ್ಲ, ಅವನ ಹೆಸರು ಹೋಗ್ಬಿಡುತ್ತೆ. ಅನ್ವರ್ಥನಾಮ ಅಂತ ಇರಬೇಕು. ಆಮೇಲೆ ನೀವೇನು ಚಿಂತೆ ಮಾಡಬೇಡ್ರಿ ಪರಮಾತ್ಮನ. ಈಗ ಸುಮ್ಮನೆ ಏನಾದರೂ ನಾವು ಹೇಳಿದ್ನಲ್ಲ, ನಮಗೆ ಒಂದು ಪ್ರಯೋಜನ, ನಾವು ಏನೇ ಮಾಡಿದರೂ ಒಂದು ಪ್ರಯೋಜನವಿಟ್ಟುಕೊಂಡೇ ಕೆಲಸ ಮಾಡುವರು. ಪ್ರಯೋಜನ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಹೇಳ್ತಾರೆ, ಒಂದು ಸುಭಾಷಿತ ಸಂಸ್ಕೃತದಲ್ಲಿ. ಅಂದರೆ ಪ್ರಯೋಜನವನ್ನು ಉದ್ದೇಶಿಸದೇನೆ ಏನಾದರೂ ನಮಗೆ ಫಲ ಬೇಕು, ಇದರಿಂದ ಒಂದು ಬೇಕು ನಮಗೆ, ಗೋಲ್ ಇಲ್ಲದೇನೆ ಮಂದನೂ ಕೂಡ ಹುಚ್ಚನೂ ಕೂಡ ಮುಂದುವರಿಯುವುದಿಲ್ಲ. ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ, ಯಾರಿಗೂ ಪ್ರವೃತ್ತಿ ಆಗುವುದಿಲ್ಲ. ಏನಾದರೂ ಒಂದು ಪ್ರಯೋಜನ ಇರಲೇಬೇಕು ಮನುಷ್ಯರಿಗೆ. ಆದರೆ ಪರಮಾತ್ಮನಿಗೆ ಏನು ಪ್ರಯೋಜನ ಇಲ್ಲ. ಸೃಷ್ಟಿ ಮಾಡಿದ್ದಾನೆ, 14 ಲೋಕಗಳು ಸೃಷ್ಟಿಯಾಯಿತು, ಎಲ್ಲ ದೇವತೆಗಳು ಸೃಷ್ಟಿಯಾಯಿತು, ಎಲ್ಲ ಮನುಷ್ಯರ ಸೃಷ್ಟಿಯಾಯಿತು. ಏನು ಪರಮಾತ್ಮನಿಗೆ ಪ್ರಯೋಜನ? ಪರಮಾತ್ಮನಿಗೆ ಏನು ಪ್ರಯೋಜನ ಇಲ್ಲ. ಪರಮಾತ್ಮನಿಗೆ ಕೇವಲ ಲೋಕವತ್ತು ಲೀಲಾ ಕೈವಲ್ಯಂ. ವೇದವ್ಯಾಸ ದೇವರು ಸೂತ್ರದಲ್ಲಿ ಹೇಳಿದ್ದಾರೆ, ಲೀಲಾ ಕೈವಲ್ಯ. ಅವನು ಮಾಡುವುದಿಲ್ಲ ಲೀಲೆ, ಏನೂ ಇಲ್ಲೇ ಇಲ್ಲ. ನಾವು
ನಾವು ಏನಾದರೂ ಮಾಡಿದ್ರೆ ಪ್ರಯೋಜನ, ಪರಮಾತ್ಮನಿಗೆ ಏನು ಪ್ರಯೋಜನ ಇಲ್ಲ. ಮತ್ತೇನು ಹಾಗಾದರೆ? ಸುಮ್ಮನೆ ಮಾಡ್ತಾನ? ಏನು ಬೇರೆ ಕೆಲಸ ಇಲ್ಲ? 14 ಲೋಕ ಸೃಷ್ಟಿ ಮಾಡಿದೆ, ಅಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿದೆ, ಪ್ರಾಣಿ ಸೃಷ್ಟಿ ಮಾಡಿದೆ, ನದಿ, ಸಮುದ್ರ, ಪರ್ವತಗಳು, ಅದು ಇದೆಲ್ಲ ಸೃಷ್ಟಿ ಮಾಡಿ ಎದಕ್ಕೆ ಮಾಡಬೇಕು ಅಂತಂದರೆ ಅವರವರ ಜೀವರಾಶಿಗಳ ಅವರವರ ಕರ್ಮಾನುಸಾರವಾಗಿ ಎಲ್ಲ ಸೃಷ್ಟಿಯಾಗಿರುತ್ತೆ. ಅವರವರು ಅದನ್ನು ಭೋಗಿಸ್ತಾರೆ. ಕೊನೆಗೆ ಭಕ್ತರ ಉದ್ಧಾರವೇ ಒಂದು ಪ್ರಯೋಜನ ಪರಮಾತ್ಮನಿಗೆ. ತನ್ನ ಭಕ್ತರು ಯಾರಿದ್ದಾರೋ ಅವರನ್ನು ಉದ್ಧಾರ ಮಾಡುವುದೇ ಪ್ರಯೋಜನ. ಅದನ್ನು ಬಿಟ್ಟು ಪರಮಾತ್ಮನಿಗೆ ಏನು ಪ್ರಯೋಜನ ಅದ ಹೇಳ್ರಿ? ತಿಂದ್ರೆ ಸಂತೋಷ ಆಗುತ್ತೋ, ಮಲ್ಕೊಂಡ್ರೆ ಸಂತೋಷ ಆಗುತ್ತೋ? ಏನು ಪರಮಾತ್ಮನಿಗೆ ಏನು ಇಲ್ಲೇ ಇಲ್ಲ. ಅವನು ನಿತ್ಯ ತೃಪ್ತ. ನಿದ್ದೆ ಮಾಡುವುದರಿಂದ ಏನು ಸಂತೋಷ ಆಗಬೇಕು? ಪರಮಾತ್ಮನಿಗೆ ಯಾವಾಗಲೂ ಇದೆ ಆ ಸುಖ, ಚಿನ್ಮಯವಾದಂತಹ ಸುಖ. ನಮಗೆ ಸುಖ ಆಗುವುದು ಮನಸ್ಸಿನ ವಿಕಾರ. ಮನಸ್ಸು ಜಡಕ್ಕೆ ಒಂದು ವಿಕಾರ ಬರುತ್ತೆ. ಯಾರಾದರೂ ಹೊಗಳು ಬಿಟ್ರೆ ಮನಸ್ಸಿಗೆ ವಿಕಾರ ಆಗುತ್ತೆ. ಇದು ಜಡವಾದ ಸುಖ ಅಂತದ್ದಲ್ಲ, ಸ್ವರೂಪಭೂತವಾದ ಸುಖ, ಚಿನ್ಮಯವಾದಂತಹ ಸುಖ ಪರಮಾತ್ಮನಿಗೆ ಯಾವಾಗಲೂ. ಅಂತಹ ಸುಖ ಇರಬೇಕಾದಾಗ ಅವನಿಗೆ ಏನು ಪ್ರಯೋಜನ? ಏನಿಲ್ಲೇ ಇಲ್ಲ. ಮತ್ತೇನು ಅಂತಂದರೆ ಭಕ್ತರನ್ನು ಉದ್ಧಾರ ಮಾಡುವುದೇ ಪರಮಾತ್ಮನ ಪ್ರಯೋಜನ. ಭಕ್ತರು ಭಕ್ತಿ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ, ಆರಾಧನೆ ಮಾಡಿದ್ದಾರೆ, ಶಾಸ್ತ್ರ ಓದಿದ್ದಾರೆ, ಪುರಾಣಗಳನ್ನು ಕೇಳಿದ್ದಾರೆ, ನಾನು ಇವರನ್ನು ಹುಟ್ಟಿಸೋದಕ್ಕೆ ಜೀವನ ಸಾರ್ಥಕ ಮಾಡಿಕೊಂಡಿದ್ದಾರೆ. ಸುಮ್ಮನೆ ತಿಂದು ದುಡಿದು ತಿರುಗಾಡಿಲ್ಲ. ಏನಾದರೂ ಒಂದು ಸಾಧನೆ, ಟೋಟಲಿ ಹೇಳಬೇಕಾದ್ರೆ ಸಾಧನೆ ಶಬ್ದ, ಈ ಸಾಧನೆಗಳನ್ನು ಮಾಡಿ 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 ಬಂದಿದ್ದಾರೆ. ಅಂದಮೇಲೆ ಇವರನ್ನು ಉದ್ಧಾರ ಮಾಡಬೇಕು, ಇಷ್ಟೇ ನನ್ನ ಕೆಲಸ. ಇದನ್ನು ಬಿಟ್ಟರೆ ಉಳಿದೆಲ್ಲ ಲೀಲಾ, ಕೇವಲ ಆಟ ಇದ್ದಂತೆ. ಒಂದು ಚೆಂಡನ್ನು ತೆಗೆದುಕೊಂಡು ನಾವು ಆಟವಾಡಿದಾಗ ಹೇಗಿರಬೇಕು ಹಾಗೆ ಪರಮಾತ್ಮ, ಈ ಸೃಷ್ಟಿಯೆಲ್ಲ ಪರಮಾತ್ಮನ ಆಟ, ಬೇರೆ ಏನಿಲ್ಲೇ ಇಲ್ಲ. ಅಂದ ಮೇಲೆ ನೀವೆಲ್ಲ, ಬ್ರಹ್ಮದೇವರು ಹೇಳ್ತಾರೆ, ನೀವೆಲ್ಲ ಪರಮಾತ್ಮನ ಭಕ್ತರು, ಎಲ್ಲ ದೇವತಾ ಪದವಿಯಲ್ಲಿರ್ತಕ್ಕಂಥವರು. ಅಂದಮೇಲೆ ನಿಮಗೆ ಹೆಂಗೆ ತೊಂದರೆ ಬರುವಂತೆ ಪರಮಾತ್ಮ ಮಾಡ್ತಾನೆ, ಏನೂ ಚಿಂತೆ ಮಾಡಬೇಡ್ರಿ, ಪರಮಾತ್ಮ ಇದ್ದಾನೆ ಅಂತಂದಾಗ ಅನೇಕ ಮಾತುಗಳು ಭಾಗವತದಲ್ಲಿ ಸಪ್ತಮ ಸ್ಕಂದ ಅಲ್ಲಿ ಬಂದು ಹೋಗುತ್ತೆ. ಬಂದು ಹೋದ ಮೇಲೆ ಕೊನೆಗೆ ವಿಚಿತ್ರವಾದಂತಹ ಭಕ್ತಿ ನಡೀತಾ ಇತ್ತಿಲ್ಲಿ. ಅವ ತಪಸ್ಸು ಮಾಡಿದ, ಎಲ್ಲ ಆಯಿತು. ಬ್ರಹ್ಮದೇವರು ವರವನ್ನೂ ಕೊಟ್ಟರು. ತಥಾಸ್ತು ಅಂದ್ಬಿಟ್ಟು ಬ್ರಹ್ಮದೇವರು ನಿಶ್ಚಿಂತರಾಗಿ, ಮತ್ತೇನು, ಅಯ್ಯೋ ಇವ ತಪಸ್ಸು ಮಾಡಿಬಿಟ್ಟಾನ, ಇನ್ನೇನು ನಾವು ವರ ಕೊಡಬೇಕು, ಇನ್ನೆಲ್ಲ ಮುಗಿದು ಹೋಯ್ತು, ಕಲಬರಿಕೆ ಆಗಿಬಿಡ್ತದ, ಲೋಕಗಳೆಲ್ಲ ಎಲ್ಲ ನಷ್ಟ ಹೋಗ್ಬಿಡ್ತವ ಅಂತ ಚಿಂತೆ ಮಾಡಿ ವರ ಕೊಡಲಿಲ್ಲ. ನಿಶ್ಚಿಂತರಾಗಿ ಆರಾಮಾಗಿ ಒಂದು ತಥಾಸ್ತು ಅಂದ್ಬಿಟ್ರು. ಯಾರು? ಬ್ರಹ್ಮದೇವರು. ಇವನ ತಪಸ್ಸು ಮಾಡಿದ್ದನ್ನು ನೋಡಿ ಅಷ್ಟೊಂದು ಹೋಗ್ಬಿಟ್ರು. ಯಾಕಂದ್ರೆ ಗೊತ್ತು ಅವರಿಗೆ, ಬ್ರಹ್ಮದೇವರಿಗೆ ಪರಮಾತ್ಮ ಇದ್ದಾನೆ. ಅವರಿಗೂ ವಿಶ್ವಾಸ. ಇಲ್ಲಾಂದ್ರೆ ಅವರು ಬ್ರಹ್ಮ ಪದವಿಯಲ್ಲಿ ಹೆಂಗಿರ್ತಿದ್ರು? ನಮ್ಮಂಗೆ ಇಲ್ಲೆಲ್ಲ ಕೂಡ್ತಿದ್ರು. ಬ್ರಹ್ಮದೇವರು ಅಲ್ಲಿದ್ದಾರೆ ಅಂದ್ರೆ ಅಷ್ಟು ವಿಶ್ವಾಸ ಅವರು ಪರಮಾತ್ಮನ ಮೇಲೆ. ಹಾಗಾಗಿ ವರವನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ದೇವತೆಗಳಿಗೂ ಕೂಡ ಅನುಮೋದನೆ ಮಾಡಿದ್ದಾರೆ, ಚಿಂತೆ ಮಾಡಬೇಡಿ. ವರವನ್ನು ಕೊಟ್ಟ ಮೇಲೆ ಅವ ಏನು ವರ ಕೇಳಿದೆ? ಹಾಗಾದರೆ ನಿಮಗೆಲ್ಲ ಗೊತ್ತಿದ್ದು, ಸುಮ್ಮನೆ ನರಸಿಂಹದೇವರ ಜಯಂತಿ ಆ ದಿವಸ ಸ್ಮರಣೆ ಮಾಡಬೇಕು. ಎಂಥ ವರ ರೀ, ವಿಚಿತ್ರ. ಹೊರಗಡೆ